ಏನಾಗತ್ತೆ ಅವರು ಈಗ ನನ್ನ ನೋಡಿ ನಾ ಇವ್ನ ಮಗಕ್ಕೆ ಯಾರಾದ್ರೂ ಹೀರೋ ಆಗ್ತಾರೆ, ಇವಾಗ ದುಡ್ಡು ಹಾಕ್ತಿದ್ಯಲ್ಲ, ನಾನಲ್ಲಿ ಯಾರ್ದೋ ದೊಡ್ಡ ಸ್ಟಾರ್ ಸಿನಿಮಾ ಮಾಡ್ತಾ ಇದೀನಿ, ಅಲ್ಲಿ ಬಂದ್ ಹಾಕು 1 to ಡಬಲ್ ಕೊಡ್ತೀನಿ, ಮಕ್ಕಕ್ಕೆ ನಾಯಿನೂ ಬಂದು ಸಿನಿಮಾ ನೋಡಲ್ಲ, ಅವ್ನು ಇರೋದ್ ನೋಡು ಒಳ್ಳೆ ಒಳ್ಳೆ ಟಿಬಿ ಪೇಷಂಟ್ ತರ ಇದಾನ ಅವನು, ಹೆಂಗಿದಾನೆ ಒಳ್ಳೆ ಅಡಕೆ ಮರ ತರ ಇದಾನೆ, ಅವ್ನ ಮಕ್ಕಕ್ಕೆ ಯಾರು ಸಿನಿಮಾ ನೋಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸರ್. ನಾನು ಹೀಗೆ ನಿಂತಿರ್ತೀನಿ, ನಮ್ಮ ಡೈರೆಕ್ಟರ್ ಹೀಗೆ ನಿಂತಿರ್ತಾರೆ. ಅಂದ್ರೆ ಅಲ್ಲೇ ಅರ್ಥ ಆಯ್ತು ನನ್ನ ಸತ್ಯ ಏನು ಅಂತ ಅಂದ್ಬಿಟ್ಟು ನಾನು ಸಿನಿಮಾ ಸ್ಟಾಪ್ ಇದು ಔಟ್ ಅಂತ ಅಂದ್ಬಿಟ್ಟು. ಪ್ರೊಡ್ಯೂಸರು ನಾಳೆಲ್ಲ ಸ್ಟಾರ್ಟ್ ಮಾಡೋಣ ಅಂತಂದಿರ್ತಾರೆ, ಸಿನಿಮಾ ಸ್ಟಾಪ್ ಮಾಡ್ತಾರೆ ಸರ್. ಅಂದ್ರೆ ಏನಂತಂದ್ರೆ ಸರ್ ಅರ್ಥ ಯಾರ್ದೋ ಅವ್ರಿಗೆ ಯಾರಂತ ನನ್ಗೆ ಗೊತ್ತಿಲ್ಲ. ಅವ್ರಿಗೂ ನನಗೂ ಸಂಬಂಧನೇ ಇಲ್ಲ. ಅವರ ಮತ್ತಿನ ಅಮಲಿನಲ್ಲಿ ನಮ್ಮ ಜೀವನನ ನಾವೇನು ಕಷ್ಟಪಟ್ಟಿದ್ವಿ, ನಾವೇನ್ ಮಾಡಿದೀವಿ ಅಂತ 1 ಸೆಕೆಂಡ್ ಥಿಂಕು ಮಾಡ್ದಲೆ ಅವ್ರು ನಮ್ಮ ಲೈಫ್‌ನ ಹೀಗೆ ಹರ್ದಾಕ್ತಾರೆ ಸರ್. ಸುಮ್ನೆ ಹೀಗೆ 1 ಸೆಕೆಂಡಿಗೆ ಹಿಂಗೆ ಹರ್ದಾಕ್ತಾರೆ. ಅಂದ್ರೆ ನಮ್ಮ ಅಷ್ಟು ತಿಂಗ್ಳು ಶ್ರಮ ಅವ್ರ ಮಾತನ್ನ ಅವ್ರು ಕೇಳ್ದಾಗ ಏನಾಗುತ್ತಂದ್ರೆ, ಆ ಪ್ರೊಡ್ಯೂಸರ್‌ಗೆ ಇಲ್ಲ ಹೀರೋ ಚೇಂಜ್ ಮಾಡು, ಡೈರೆಕ್ಟ್ರು ನೀನೇ ಮಾಡು ಅಂತಂದಾಗ, ಬಟ್ ಅವತ್ತಿನ ದಿನ ಆ ಡೈರೆಕ್ಟ್ರು ನನ್ನ ಬಿಟ್ಕೊಡಲ್ಲ ಸರ್. ನಾನು ಮಾಡೋದು ಇವ್ರ ಜೊತೆಲೇ ಮಾಡ್ತೀನಿ ಅಂತ ಹೇಳ್ತಾರೆ. ಅವತ್ತು ಆ ಸಿನಿಮಾ ಲೀಡ್ ಆಫ್ ಆಗುತ್ತೆ ಸರ್. ನಾಳೆ ಮಾರ್ನಿಂಗ್ ಮುಹೂರ್ತ ಎಲ್ಲ ಪೇಪರ್ ಆಡ್ ಬಂದಿರುತ್ತೆ. ಎಲ್ಲ ಅನೌನ್ಸ್ ಆಗಿರುತ್ತೆ ಸರ್. ಸಿನಿಮಾ ಆ ನೈಟ್ ಒಂದು 9 ಗಂಟೆ ಮಧ್ಯದಲ್ಲಿ 1 ಸೆಕೆಂಡಲ್ಲಿ ನನ್ನ ಹಿಂಗೆ ನೋಡಿ ಅವರು ಅಂತಂದು ಹರ್ದಾಕ್ತಾರೆ ಸರ್ ನನ್ನ ಜೀವನನ. ಅವರು ಇಂಡಸ್ಟ್ರಿನಲ್ಲಿ ಇದ್ದಾರೆ ಸರ್. ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಬಟ್ ಚೆನ್ನಾಗಿಟ್ಟಿರ್ಲಿ ಸರ್, ನನ್ಗೇನು ಬೇಜಾರಿಲ್ಲ. ಮೇ ಬಿ ಇವತ್ತು ಅವ್ರಿಗೆ ಅದು ನೆನಪಿದೆಯಲ್ಲೋ ಗೊತ್ತಿಲ್ಲ ಸರ್. ಖಂಡಿತ ಅದು ನೆನಪಿರಕ್ಕಿಲ್ಲ ಅನ್ಕೊಂತೀನಿ. ಬಟ್ ನೆನಪಾಗತ್ತೆ. ಬಟ್ ಅವತ್ತು ನಮ್ಮ ಸಿನಿಮಾ ನೋಡಿ ಅವರೂನು ಖುಷಿಯಾಗಿ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡ್ಲಿ ಅಂತ ಬಯಸ್ತೀನಿ.